ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಇವತ್ತು ನಮ್ಮ ಪಯಣ ನಂದಿ ಬೆಟ್ಟದ ಕಡೆ. ಇವಾಗ ಚಿಕ್ಕಮದುರೆ ಕ್ರಾಸ್ ಮಾಡಿದ್ವಿ ಗೈಸ್. ಅವನೋಳು ಯಾರೋ ಗಾಡಿ ಕೊಟ್ಬಿಟ್ಟವನು ನಾವು ಮಾಡಿದ ತಮಾಷೆಗಾಗಿ ದಯವಿಟ್ಟು ಕ್ಷಮಿಸ್ಬಿಡಿ. ಇವಾಗ ದೊಡ್ಡಬಳ್ಳಾಪುರ ನೋಡ್ರಿ, ಅದರಿಂದ ನಾವು ಕಲ್ತ್ಕೊಳ್ತೀವಲ್ಲ. ದೊಡ್ಡಬಳ್ಳಾಪುರ ಗೆಳೆಯ, ಜೀವದ ಗೆಳೆಯ. ಇಲ್ಲಿ ನನ್ಗೇನು ನಾಲ್ಕು ಬೆಟ್ಟ ಕಾಣ್ತಾವಪ್ಪ. ಇದ್ರಲ್ಲಿ ಯಾವ್ದು ನಂದಿ ಬೆಟ್ಟ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಗೈಸ್, ದೊಡ್ಡಬಳ್ಳಾಪುರದಿಂದ 1 ಅವರ್ ಅನ್ಕೊಂಡಿದ್ದಕ್ಕಿಂತ ಬೇಗನೆ ನಾವು ರೀಚ್ ಆದ್ವಿ ಈಗ ನಂದಿ ಹಿಲ್ಸ್ ಎಂಟ್ರೆನ್ಸ್ಗೆ. ನಂದಿ ಬೆಟ್ಟಕ್ಕೆ ಪ್ರವೇಶ ಟಿಕೆಟ್ ಬಂದ್ಬಿಟ್ಟು 20 ರೂಪೀಸ್ ಒಬ್ರಿಗೆ, ಆಮೇಲೆ ಪ್ಲಸ್ ಗಾಡಿ ಪಾರ್ಕಿಂಗ್ ಚಾರ್ಜ್ ಕೂಡ ಇರುತ್ತೆ. ಇದಕ್ಕೆ 5:30 ಬಂದ್ರೆ ಮನೆ ಸನ್ಲೈಟ್ ನೋಡಕ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಬರಲ್ಲ ಆಯ್ತಾ? ಬರದ್ ಮಾಡಿಕಬೇಕಿದ್ದೀನ ಎದ್ದೇಳಲ್ಲ ಅಂತ ಮನೆ ನಾನು ನಿಂತ್ಕೊಂಡಿಲ್ಲಪ್ಪ, ಪಾರ್ಕಿಂಗ್ ಇಲ್ಲ ಇಲ್ಲಿ. ನೋಡಿ ನೋಡು, ನಿಂತ್ಕೊಂಡು ಏನ್ ಮಾಡ್ತೀಯ? ಎರಡು ನನ್ನ ಮಕ್ಕಳು ನೋಡಿ, ಯಾರ ಕುತ್ಕೊಳ್ಳೋ ನೋಡಲ್ಲಿ. ಗೈಸ್, ಕೋಟೆಗೆ ಎಂಟ್ರಿ ಕೊಟ್ಟು ಬೆಟ್ಟಕ್ಕೆ ವೆಹಿಕಲ್ ಅಲ್ಲಿ ಬಂದ್ರೆ ನಾವು ವೆಹಿಕಲ್ಸ್ನೆಲ್ಲ ಇಲ್ಲೇ ಪಾರ್ಕ್ ಮಾಡೋದು. ಬೆಟ್ಟಕ್ಕೆ ಬರೋರ್ಗಂತಾನೆ ಚಿಕ್ಕಬಳ್ಳಾಪುರದಿಂದ ನಂದಿ ಬೆಟ್ಟಕ್ಕೆ KSRTC ಬಸ್ಗಳಿರುತ್ತೆ. ಕಾರ್ ನಿಲ್ಲಿಸ್ತಿದ್ದಂಗೆ ನಾವೆಲ್ಲ ಬಂದ್ಬಿಟ್ಟು ಈಗ ನಮ್ಮ ಅಮ್ಮ ಕಾರ್ ಪಾರ್ಕ್ ಮಾಡಿ ಬರ್ತಾವ್ರೆ. ಇಲ್ಲಿಂದ ಬೆಟ್ಟ ಹತ್ಬೇಕಮ್ಮ. ಇಲ್ಲಿಂದ ಸ್ಟಾರ್ಟ್. ಇವಾಗ ನಂದಿ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಿದೀವಿ. ಟಿಕೆಟ್ ತಗೋಬೇಕಾದ್ರೆ ಕೌಂಟಿಂಗ್ ರಾಂಗ್ ಆಗಿತ್ತು, ಅದಕ್ಕೆ ಇವಾಗ ಇನ್ನೊಬ್ರಿಗೆ ಇನ್ನೊಂದು ಟಿಕೆಟ್ ತಗೊಂಡೋಗಕ್ ಬಂದ್ವಿ. ಎಲ್ಲ ಕಡೆ ಗಣೇಶ ನಾಡು, ಯಾಕಂದ್ರೆ ಗಣೇಶ ಹಬ್ಬ ಆಗಿ ಈಗ 3 ದಿನ ಆಗಿದೆ. ನಾವಿವಾಗ ಸನ್ರೈಸ್ ವ್ಯೂ ಪಾಯಿಂಟ್ ಅಲ್ಲಿ ಬಂದಿದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕೀರ್ತಿ ಎದ್ರಕಂತವಳೆ, ಬೈಲಿ ಸನ್ರೈಸ್ ವ್ಯೂ ಪಾಯಿಂಟ್ ಏನಾಗಲ್ಲ ಬಾ ಮನೆ. ನಂದಿ ಬೆಟ್ಟ ನೋಡ್ದಲ್ಲ ಇರೋರು ಹಂದಿಗಿಂತ ಕಡೆ ಅಂತ ಮಾತೇ ಇದೆ. ಈ ಸನ್ರೈಸ್ ವ್ಯೂ ಪಾಯಿಂಟ್ ಅಲ್ಲಿ ನೀವು ಬೆಳಗ್ಗೆನೆ ಒಂದು 5:30 ಹಂಗೆ ಇಲ್ಲ 6 ಗಂಟೆಗೆ ಬಂದ್ರೆ ಒಳ್ಳೆ ವ್ಯೂ ಸಿಗುತ್ತೆ. ನಾವು ಬಂದಿರೋದು ಈಗ ಒಂದು 11-12 ಗಂಟೆ. ನಂದಿ ಬೆಟ್ಟಕ್ಕೆ ಬಂದಾಗಿದೆ ನಮ್ಮ ಮಾವನ ಜೊತೆ. ಯಾರ ಜೊತೆ ಅಂತ ಹೆಂಗೆ ಅಂದ್ರೆ ಸ್ಲಿಪ್ಪರ್ ಶಾಟ್ ಹೊಡೆದಂಗೋಯ್ತು. ಇದು ಗೆಸ್ಟ್ಗಳು ಬರ್ತಾರಲ್ಲ, ಅವರೆಲ್ಲ ಇರೋ ಜಾಗ ಗೈಸ್. ಇಲ್ಲಿರೋದು ಚಿಕ್ಕಬಳ್ಳಾಪುರ ವ್ಯೂ ಪಾಯಿಂಟ್. ರಾಜಾಹುಲಿ ಫಿಲಮ್ ಅಲ್ಲಿ ಒಂದು ಹಾಡ್ ಶೂಟ್ ಮಾಡೋರಿಲ್ಲ. ಈ ಬೆಟ್ಟದ ಮೇಲೆ ನಾಯಿ ಬಂದೈತೆ ನೋಡ್ರು. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನೋಡ್ಕೊಳ್ರಪ್ಪ, ರಾಜಾಹುಲಿ ಫಿಲಮ್ ಅಲ್ಲಿ ಅವಳ ತುಟಿಯ ಸಾಂಗ್ ಮಾಡೋರಲ್ಲ ಅದಿಲ್ಲೇ. ಟಿಪ್ಪು ಸುಲ್ತಾನ್ ಲಾಡ್ಜ್, ನಂದಿದುರ್ಗ. ಸನ್ರೈಸ್ ಪಾಯಿಂಟು, ಯೋಗಂಧೇಶ್ವರ ಟೆಂಪಲು, ಗಾಂಧಿ ನಿಲಯ, ಅರ್ಕಾವತಿ ರಿವರು, ನೆಹರು ನಿಲಯ ಎಲ್ಲ ಇದೆ ಇಲ್ಲಿ. ಸನ್ರೈಸ್ ವ್ಯೂ ಪಾಯಿಂಟ್ ಆದಮೇಲೆ ನೆಕ್ಸ್ಟು ಯೋಗ ನಂದೀಶ್ವರನ ದೇವಸ್ಥಾನ. ಸುಮಾರು ಜನ ವೆಡ್ಡಿಂಗ್ ಪ್ರೀ ಶೂಟ್ಗೆ ನಂದಿ ಬೆಟ್ಟಕ್ಕೆ ಬರ್ತಾರೆ. ಇಲ್ಲಿನ ಮೇನ್ ಥೀಮೇ ನೇಚರ್ ಕಣ್ರಿ, ನೇಚರ್. ಇವಾಗ ಬಂಡಲ್ ಕೊಡ್ದಿರೋ ಮೆಟ್ಲು ಹತ್ತುತ್ತಾ ಇದ್ದೀವಿ, ನೋಡ್ಕೊಬಿಟ್ರಪ್ಪ. ಸುಮಾರು ಕಡೆ ಬಂಡಲ್ ಮೆಟ್ಲು ಇರುತ್ತಲ್ಲ, ಇದು ಹತ್ತೋ ಮಜಾನೇ ಬೇರೆ. ಇವಳಂತೆ ಕೊರ್ದಿರೋದು ಇದೆಲ್ಲ. ಫುಲ್ ಟಾಪಿಗೆ ರೀಚ್ ಆದಮೇಲೆ ಮೊದಲು ನಮ್ಮ ಬಾಸ್ ವೀರಾಂಜನೇಯ ಸ್ವಾಮಿ ಅವ್ರದ್ದು ಒಂದು ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಹಂಗೆ ರೈಟ್ ಬಂದರೆ ನಮ್ಮ ವಿದ್ಯಾಗಣಪತಿಯ ದೇವಸ್ಥಾನ ಸಿಗುತ್ತೆ. ನಾನು ಅವಾಗಲೇ ಹೇಳ್ದೆ ಅಲ್ವ, ಫೋಟೋಗ್ರಫಿಗೆ ನಂದಿ ಬೆಟ್ಟ ಫೇಮಸ್ ಅಂತ. ಅಂಕಲ್ ಆಗಲಿ ಟೈಟಾನಿಕ್ ಪೋಸಲ್ಲಿ ಫೋಟೋ ಹೊಡ್ಸ್ಕೊತಾವ್ರೆ. ಟೈಟಾನಿಕ್ ಫಸ್ಟ್ ಬೆಟ್ಟ ಹತ್ಬೇಕಾದ್ರೆ ನನ್ನ ಖುಷಿ ವಿಚಾರ ಏನಂದರೆ ಇದು, ಈ ಮೂಮೆಂಟು, ಫೀಲ್ ದ ಏರ್ ಮೂಮೆಂಟ್. ಇದೇ ಟಿಪ್ಪು ಪಾಯಿಂಟ್. ಅವಾಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನು ಇಲ್ಲಿ ನಿಲ್ಲಿಸ್ಬಿಟ್ಟು ತಳ್ಳೋದು ಮರಣದಂಡನೆಗೆ. ಇಲ್ಲಿ ಇಬ್ರು ಅಂಕಲ್ಲು ತುಂಬ ವಿಭಿನ್ನವಾಗಿ ಆಟಾಡ್ತಿದ್ದಾರೆ ನಂದಿ ಬೆಟ್ಟದಲ್ಲಿ. ಗೈಸ್, ಬೆಟ್ಟ ಹತ್ತು ಮುಗೀತು. ಇವಾಗ ಮೇನ್ ದೇವಸ್ಥಾನಕ್ಕೆ ಎಂಟ್ರಿ. ಪೀಸ್.
ಇದ್ರೆ ನೆಮ್ಮದಿಯಾಗಿರ್ಬೇಕು. ಇವಾಗ ನಾವು ಈ ಬೆಟ್ಟನ ನಂದಿ ಹಿಲ್ಸ್ ಅಂತ ಕರಿತಾ ಇದ್ದೀವಿ. ಆದರೆ ಚೋಳರು ಹೊಯ್ಸಳರು ಈ ನಾಡನ್ನ ಆಳ್ವಿಕೆ ಮಾಡಬೇಕಾದ್ರೆ ಇದನ್ನ ಆನಂದಗಿರಿ ಅಂತ ಕರಿತಾ ಇದ್ರು. ಅಂದ್ರೆ ಈ ಬೆಟ್ಟ ಆನಂದ, ಸಂತೋಷ, ನೆಮ್ಮದಿಯ ಸಂಕೇತ. ಹೊಯ್ಸಳರು, ಚೋಳರ ನಂತರ ನೆಕ್ಸ್ಟ್ ಸುಲ್ತಾನರು ಬರ್ತಾರೆ. ಅದರಲ್ಲಿ ಟಿಪ್ಪು ಸುಲ್ತಾನರು ಅವ್ರಿಗೆ ಅಂತ ಇಲ್ಲಿ ಅರಮನೆ ಕಟ್ಸ್ಕೊತಾರೆ. ಹಾಗೆ ಅವ್ರು ತಮ್ಮ ಬೇಸಿಗೆ ರಜೆಗಳನ್ನ ಇಲ್ಲಿ ಕಳೀತಾರೆ. ಇವಾಗ ನಾವು ನಂದಿ ಬೆಟ್ಟದಲ್ಲಿರೋ ಕಲ್ಯಾಣಿಗೆ ಹೋಗ್ತಾ ಇದ್ವಿ. ಇಲ್ಲಿ ಯೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಇದು ಯೋಗನಂದೀಶ್ವರ ಸ್ವಾಮಿ ಕಲ್ಯಾಣಿ ಅಂತಾನೂ ಕರೀತಾರೆ. ಈ ಕಲ್ಯಾಣಿ ಕಟ್ಟಿರೋರ ಹೆಸರು AC ಚಾರ್ ಮತ್ತೆ ರಂಗ ಮತ್ತೆ ಶೇಷ ಅಂತ. ಈ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣಿನೇ ಅರ್ಕಾವತಿ ನದಿಯ ಮೂಲ ಸ್ಥಳ. ನಂದಿ ಬೆಟ್ಟದಲ್ಲಿ ಪೂಜೆ ನಡೆಯೋದು ಯೋಗನಂದೀಶ್ವರ ದೇವ್ರಿಗೆ. ಶಿವನು ಸನ್ಯಾಸತ್ವ ಸ್ವೀಕರಿಸುವ ಸಮಯದಲ್ಲಿ ಯೋಗನಂದೀಶ ಅಂತ ಹೆಸರಲ್ಲಿ ಕರೆಯಲ್ಪಡ್ತಾರೆ. ಆ ಒಂದು ಅವತಾರ ನಮ್ಗಿಲ್ಲಿ ದರ್ಶನ ಸಿಗುತ್ತೆ. ಲಿಂಗಕ್ಕೆ ಕಡೆಯಲ್ಲಿ ಲಿಂಗದೆಡೆಯಲ್ಲಿ ಲಿಂಗದೊಳು ಜಗವು ಅಡಗಿಹುದು ಲಿಂಗವನ್ನು ಹಿಂಗಿದವರುಂಟೆ ಸರ್ವಜ್ಞ. ದೇವಸ್ಥಾನ ಚೋಳ ಶಿಲ್ಪಗಾರಿಕೆಯ ಶೈಲಿಯಲ್ಲಿದೆ. ಇವಾಗ ನಾವು ಯೋಗನಂದೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ವಿಷಯ ಏನಪ್ಪ ಅಂದರೆ ಯಾವುದೇ ಇತಿಹಾಸ ಇರುವಂತಹ ದೇವಸ್ಥಾನ ಇರ್ಬೋದು, ಟೂರಿಸ್ಟ್ ವಿಸಿಟ್ ಮಾಡೋವಂಥ ದೇವಸ್ಥಾನಗಳಿರ್ಬೋದು, ಅಲ್ಲಿ ವೀಡಿಯೋಸ್ ಫೋಟೋಸ್ ಅಲೋ ಇರಲ್ಲ. ಅದಕ್ಕೆ ನಾನು ಮಾಡೋಕ್ಕೆ ಹೋಗ್ಲಿ. ಎಂಟ್ರಿ ಮುಖಾಂತರನೇ ಎಕ್ಸಿಟ್ ಮಾಡಿದ್ವಿ ನಾವು. ಬಟ್ ಇಲ್ಲಿ ಹೊರಗೆ ಬರೋಕ್ಕಂತಾನೆ ಇನ್ನೊಂದು ಬಾಗಿಲು ಕೂಡ ಇದೆ. ನಂದಿ ಬೆಟ್ಟ ವಿಸಿಟ್ ಮಾಡೋಕೆ ಬರೋ ಟೂರಿಸ್ಟ್ಗಳಿಗೆಲ್ಲ ಟಿಪಿಕಲಿ ಇದೆ ಒಂದು ವ್ಯೂ ಪಾಯಿಂಟ್. ಈ ವ್ಯೂ ಬಂದ್ಬಿಟ್ಟು ಬ್ರಿಡ್ಜ್ ಮೇಲಿಂದ. ಹಾಗೆ ಬ್ರಿಡ್ಜ್ ಕೆಳಗಡೆ ಒಂದು ಪಾರ್ಕ್ ಟೈಪ್ ಸೆಟಪ್ ಮಾಡಿದ್ದಾರೆ. ಸೊ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಬೋದು. ಫೋಟೋ ಶೂಟ್ಗಂತಾನೆ ಈ ಜಾಗ ಇರೋದು. ಇಲ್ಲಿ ಹೋಟೆಲ್ ಮತ್ತು ಪೊಲೀಸ್ ಠಾಣೆ. ನಂದಿ ಬೆಟ್ಟದಲ್ಲಿರೋ ಪ್ರಕೃತಿ ಸೌಂದರ್ಯ ವಿಶೇಷವಾದ ಪಕ್ಷಿಗಳನ್ನ ಆಕರ್ಷಿಸುತ್ತೆ. ಕುಟೀರ ಕೂಡ ಇದ್ದಾವೆ ನೋಡ್ರಿ ಇಲ್ಲಿ. ಬೇಸ್ಗೆ ಟಿಪ್ಪು ಅರಮನೆ. ನನ್ನ ಪ್ರಕಾರ ಈ ಕಲ್ಯಾಣಿನ ಇನ್ನ ಕ್ಲೀನಾಗಿ ಇಡ್ಬೋದಾಗಿತ್ತು. ನಂದಿ ಬೆಟ್ಟ ಹತ್ತಿ ಸುತ್ತಿದ್ದಾಯ್ತು. ಇವಾಗ ವಾಪಸ್ ಈಶಾ ಫೌಂಡೇಶನ್. ಐ ಆಮ್ ಗೋಯಿಂಗ್ ಈಶಾ ಫೌಂಡೇಶನ್. ಇವಾಗ ಘಾಟ್ ಸೆಕ್ಷನ್ ಇಳಿತಾ ಇದ್ದೀವಿ ಗಾಯ್ಸ್. ಓಕೆ ಓಕೆ. ನಮ್ಮ ಮಗಿಗೆ ಊಟದ ಚಿಂತೆ ಆಗೈತಿ ಗೈಸ್. ನಮ್ಮ ಕೀರು ಹೇಳ್ದಂಗೆ ಬೆಟ್ಟದಲ್ಲಿ ಸುತ್ತಿ ಎಲ್ಲರಿಗೂ ಹೊಟ್ಟೆ ಹಸಿತಿರೋದ್ರಿಂದ ಈಗ ಊಟಕ್ಕೆ ಬಂದಿದ್ದೀವಿ. ನಮ್ಮ ಕೀರು ಸೈಲೆಂಟ್ ಆಗಿರೋದು ಇವತ್ತೇ ಫಸ್ಟ್ ಟೈಮು. ನಿನಗೆ ಹೊಟ್ಟೆ ಹಸಿದ್ರೆ ಕರೆಕ್ಟ್ ಆಗಿರ್ತೀಯ ನೀನು. ಯಾರ್ಯಾರಿಗೆ ಏನೇನು ಬೇಕೋ ಆರ್ಡರ್ ಮಾಡ್ಕೊಂಡು ಊಟ ಮಾಡ್ಕೊಂಡ್ರು. ಚಾರ್ಜ್ ಖಾಲಿ ಆಗಿದ್ದ ಬಾಡಿ ಎಲ್ಲ ರೀಚಾರ್ಜ್ ಆಯಿತು. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ನಿಮ್ಮ ಮನೆ ಮಗಳು ಮಿಸ್ ಬಿಂದುಶ್ರೀ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟಾಟಾ, ಬೈ ಬಾಯ್.